ಮತ್ತೆ ಎಲ್ರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದ ಕಾರ್ಚಿಕಾಯಿ ಅನ್ನೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ. ಆ್ಯಕ್ಚುಲಿ ಇದು ನ್ಯಾಚುರಲಾಗೆ ಬೆಳೆಯುತ್ತೆ, ಮಳೆಗಾಲದಲ್ಲಿ ತುಂಬಾ ಬೆಳೆಯುತ್ತೆ. ಇದಕ್ಕೆ ಕಾರ್ಚಿಕಾಯಿ ಅಂತಾರೆ. ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಖಾರದ ಪುಡಿ, ಉಪ್ಪು, ಜೊತೆಗೆ ಒಗ್ಗರಣೆಗೆ ಎಣ್ಣೆ. ಮೊದಲು ಕಾರ್ಚಿಕಾಯಿನ ಹುರ್ಕೊಳ್ಳೋಣ. ಈ ಥರ ಮೆತ್ತಗಾಗೋ ತನಕ ಕಾರ್ಚಿಕಾಯಿನ ಹುರಿಬೇಕು. ತುಂಬಾ ಮೆತ್ತಗಾಗಬೇಕು. ನಾನು ಅಡ್ವಾನ್ಸ್ ಆಗಿ ಹುರಿಯೋಕ್ಕಿಟ್ಟಿದ್ದೆ. ಒಂದು 5-10 ನಿಮಿಷನಾದರೂ ಇದನ್ನು ಹುರ್ಕೋಬೇಕಾಗುತ್ತೆ. ನಾನು ಅಡ್ವಾನ್ಸ್ ಆಗಿ ಹುರಿಯೋಕೆ ಇಟ್ಕೊಳ್ಳೋಣ. ಇದನ್ನು ಆಲ್ರೆಡಿ ಬೆಂದಿದೆ. ಇದನ್ನು ತೆಕ್ಕೋಣ, ಒಂದು ಪಾತ್ರೆಯಲ್ಲಿ ಹಾಕೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಜೀರಿಗೆ ಹಾಕೋಣ. ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾಗಿದೆ. ಈಗ ಕರಿಬೇವು ಹಾಕೋಣ, ಜೊತೆಗೆ ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಣ. ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಳ್ತೀನಿ. ಯಾಕಂದರೆ ಖಾರ ಜಾಸ್ತಿನೇ ತಿಂತೇವೆ ನಾವು. ಕರೆದಿರ್ತೀವಲ್ಲ, ಅದಕ್ಕೆ ಕಾರ್ಚಿಕಾಯಿ ಇದಕ್ಕೆ ಹಾಕೋಣ. ಚೆನ್ನಾಗಿ ಕಲಸೋಣ. ಇದು ಜೋಳದ ರೊಟ್ಟಿಯಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಜಾಸ್ತಿ ತಿಂತೀವಿ ಇದನ್ನು. ರುಚಿಯಾದ ಕಾರ್ಚಿಕಾಯಿ ಪಲ್ಯ ರೆಡಿ.